ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ತೇಜುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಹುಡುಗಿರಿಗೆ ಇಷ್ಟ ಆಗೋ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಏನಂತಂದರೆ, ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಇಯರಿಂಗ್ಸು ಮತ್ತು ಜಾತ್ರೆ ಥರ ಎಲ್ಲ ಇಟ್ಟಿರ್ತಾರಲ್ಲ, ಅಲ್ಲಿ ಇಯರಿಂಗ್ಸು, ಸರ, ಮಾಮೂಲಿ ಬ್ಯಾಂಗಲ್ಸ್ ಎಲ್ಲ ನೋಡ್ತೀವಿ ದೇವ್ರ ಫೋಟೋ ಎಲ್ಲ ತಗೊಳಕ್ಕೆ ಅಂತ. ಅದು ಕಮ್ಮಿ ಪ್ರೈಸಲ್ಲಿ ನನಗೆ ಸರಗಳು ಸಿಕ್ಕಿದೆ. ಬೇರೆ ಕಡೆ ಅಲ್ಲೇ ಬೇರೆ ಅಂಗಡಿಗೂ ಇವ್ರ ಹತ್ರ ಹೋಲಿಸ್ಕೊಂಡ್ರೆ ತುಂಬ ಪ್ರೈಸ್ ಕಮ್ಮಿ ಅಂತ ಅನ್ನಿಸ್ತು. ಅದೇ ರೇಟ್ನ ನಾವು ಮಂಡ್ಯಕ್ಕೆ ಬಂದು ತಗೋತೀವಿ ಅಂತ ಅಂದರೆ ಅದಕ್ಕೆ 300 ಮೇಲಾದರೂ 350 ಮೇಲಾದರೂ ಹೇಳ್ತಾರೆ. ನಂಗೆ ನಿಜ ನಂಬೋಕ್ಕೆ ಆಗಲ್ಲ. ಅಷ್ಟು ಕಮ್ಮಿ ದುಡ್ಡಿಗೆ ಸಿಕ್ಬಿಟ್ರಂತೂ ಹುಡುಗಿರಿಗೆ ನಾನಂತೂ ಗೋರ್ಕೊಬಿಡ್ತೀನಪ್ಪ. ಅದನ್ನ ಬೇರೆದು ಥರ ಸರನ ತೊಗೊಬಿಟ್ಟಿದ್ದೆ. ಅವಾಗ ಫೀಲ್ ಆಗ್ತಿತ್ತು. 150 ಕೊಟ್ಟು ತೊಗೊಂಡಿದ್ದೆ, ಅಲ್ಲಿ ಜಸ್ಟ್ 100 ರುಪೀಸು ಬರೀ ಸರ ಅಷ್ಟೇ. ಅವ್ರ ಹತ್ರ ಡಾಲರ್ ವಿತ್ ಸರ ಜೊತೆ ಡಾಲರ್ ಕೂಡ ಬಂದಿತ್ತು. ನೀವು ಮಂತ್ರಾಲಯಕ್ಕೆ ಹೋದಾಗ ಮಿಸ್ ಮಾಡ್ದೇ ತಗೊಳ್ಳಿ. ನೋಡಿಕೊಂಡು ಕೇಳಿಕೊಂಡು ತುಂಬ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಬರಬೇಡಿ. ಜಸ್ಟ್ 100 ರುಪೀಸ್ಗೆಲ್ಲ ಸಿಗುತ್ತೆ. ನಾನು ತಗೊಂಡಿರೋ ಸರನ ಪ್ರೈಸ್ನ ಕೇಳಿದ್ರೆ ನೀವಂತೂ ನಿಜ ಶಾಕ್ ಆಗ್ತೀರಾ. ಎಷ್ಟು ಅಂತ ಹೇಳಿದ್ರೆ ಜಸ್ಟ್ 8 ರುಪೀಸ್ಗೆ ಸರಗಳನ್ನ ತೊಗೊಂಡಿದ್ದೀನಿ. ನಾನು ತೊಗೊಂಡೆ. ಆಮೇಲೆ ನನಗೆ ಇಷ್ಟ ಆಯಿತು. ಈ ಕಮ್ಮಿ ಪ್ರೈಸ್ ಕೊಡ್ತಾಯಿದ್ದಾರೆ ಅಂತ ನನ್ನ ಫ್ರೆಂಡ್ಗೂ ಕೂಡ ಹೇಳಿದೆ. ಅವಳು ಕೂಡ ತೊಗೊಂಡಿದ್ದಾಳೆ. ನಾನು ತೊಗೊಂಡಿದ್ದು 3 ಸರಗಳು. ಯಾವುದು ಅಂತ ತೋರಿಸ್ತೀನಿ ಬನ್ನಿ. ನನಗೆ ತುಂಬ ಪರ್ಚೇಸ್ ಮಾಡೋದು ಅಂತ ಅಂದರೆ ತುಂಬ ಕ್ರೇಜು. ಏನಾದರೂ ಹೊಸ್ದಾಗಿ ತಗೋಬೇಕು, ಬೈ ಮಾಡಬೇಕು ಅಂದರೆ ಎಲ್ಲದಕ್ಕೂ ಮ್ಯಾಚಿಂಗ್ ಇರಬೇಕು. ನನ್ನ ಹತ್ರ ಮತ್ತೆ ಬೇರೆಯವ್ರ ಹತ್ರ ಕೇಳೋಕ್ಕೆಲ್ಲ ಇಷ್ಟ ಆಗಲ್ಲ. ನಮ್ಮ ಹತ್ರ ಇದ್ದರೆ ನಾವು ಹಾಕೊಂಡು ಹೋಗ್ಬೋದಲ್ವಾ. ಬನ್ನಿ ತೋರಿಸ್ತೀನಿ. ಫಸ್ಟ್ನೇದು ಬಂದು ಇದು ಪಾಚಿ ಗ್ರೀನ್ ಕಲರು. ಇದಂತೂ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿದೆ ಅಲ್ವಾ. ತುಂಬ ಇಷ್ಟ ಆಯಿತು. ಸ್ಯಾರಿಗೆಲ್ಲ ಹಾಕ್ಕೊಳ್ಬೋದು. ಲಕ್ಷ್ಮಿ ಡಾಲರ್ ಕೂಡ ಇದೆ. ಇದನ್ನು ಹೊರಗಡೆ 80 ರುಪೀಸ್ ಕ್ಯಾರ್ ಕೊಡ್ತಾರೆ ಗುರು. ಮಂಡ್ಯದಲ್ಲಂತೂ ಕೊಡಲ್ಲ ಇದನ್ನು. ನೀವು ಮಂತ್ರಾಲಯದ ಹೋದಾಗ ತಗೊಳ್ಳಿ. ಪ್ಲೀಸ್ ಇಲ್ಲಿ ನೋಡಿ. ಅಂದರೆ ಇದು ಟೀ ಶರ್ಟ್ ಹಾಕೊಂಡಿದ್ದೀನಲ್ಲ, ಅದಕ್ಕೆ ಅಷ್ಟು ಮ್ಯಾಚಾಗಿ ಕಾಣಿಸ್ತಲ್ಲ. ಸ್ಯಾರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಗೈಸ್. ವೆರಿ ನೈಸ್. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಪ್ಲೀಸ್. ಅಂತೂ ತುಂಬ ಇಷ್ಟ ಆಯಿತು ಗೈಸ್. ನೆಕ್ಸ್ಟ್ ಥರ ನೋಡೋಣ ಇರಿ. ನೋಡಿ, ಇದು ಕೂಡ ಬರೀ 80 ರುಪೀಸ್. ಯಾರು ಕೊಡ್ತಾರೆ ಗುರು ಹೇಳಿ ಗುರು? ಯಾರು ಕೊಡಲ್ಲ ಗುರು ಈಗಿನ ಕಾಲದಲ್ಲಿ. ಇದು ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು. ಬೇಸ್ ಚೆನ್ನಾಗಿದೆ ಅಲ್ಲ. ನೀವು ತಗೊಳ್ಳಿ. ಸುಮ್ಮನೆ 80 ರುಪೀಸ್ ಸರಕ್ಕೆ ತೊಗೊಂಡೋಗಿ ಏನಕ್ಕೆ 500 ಅಮೌಂಟ್ ಏನಕ್ಕೆ ಅಷ್ಟೊಂದು ಸುರಿಬೇಕು? 100 ರೂಪಾಯಿಗೆ ಸಿಗುತ್ತಂತೆ, ಏನಕ್ಕೆ 500 ರೂಪಾಯಿ ಕೊಡಬೇಕು? ಇದು ವೈಟ್ ಕಲರಲ್ಲಿದೆ. ಇದು ಲಕ್ಷ್ಮಿ ಡಾಲರೇ. ಯಾವುದಕ್ಕಾದ್ರೂ ಹಾಕೋಬೋದು, ಮ್ಯಾಚ್ ಆಗುತ್ತೆ. ಗೈಸ್, ಆಮೇಲೆ ನಿಮ್ಮ ಹತ್ರ ಒಂದು ವಿಷಯ ಹೇಳೋದು ಮರ್ತ್ಕೊಂಡೆ. ಏನಂತಂದರೆ, ನೀವು ಮಂತ್ರಾಲಯಕ್ಕೆ ಏನಾದರೂ ಹೋದರೆ ಅಲ್ಲಿ ಮಂತ್ರಾಲಯ ದೇವಸ್ಥಾನದ ಒಳಗಡೆ ಫೋಟೋ ತೊಗೊಳಕ್ಕೆ ಹೋಗಬೇಡಿ. ಅಲ್ಲಿ ಫುಲ್ಲು ಡಬಲ್ ರೇಟ್ ಅಂದರೆ ಫುಲ್ ಡಬಲ್ ರೇಟ್ ಹೇಳ್ತಾರೆ. ಅಲ್ಲಂದು ತಗೊಳ್ಬೇಡಿ. ಔಟ್ಸೈಡ್ ಲೋಕಲಲ್ಲಿ ಇಟ್ಟಿರ್ತಾರೆ ನೋಡಿ, ರೋಡ್ ಸೈಡಲ್ಲಿ, ಅಲ್ಲಿ ತೊಗೊಳ್ಳಿ. ಇಲ್ಲಿ 100 ಅಂದರೆ ದೇವಸ್ಥಾನದಲ್ಲಿ 200 ಅಂದರೆ ಔಟ್ಸೈಡ್ 100 ಆಗಿರುತ್ತೆ. ಅದೇ ಥರ ನಾವು ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ದೇವ್ರ ಫೋಟೋ ತೊಗೊಬಂದಿದ್ದೀವಿ. ಅದು ಒಳಗಡೆ 200, ಔಟ್ಸೈಡ್ ಬಂದರೆ 100 ರುಪೀಸ್ಗೆಲ್ಲ ಮಾಡಿಕೊಡ್ತಿದ್ದಾರೆ. ನೋಡ್ಬಿಟ್ಟು ತೊಗೊಳ್ಳಿ. ಕಮ್ಮಿ ದುಡ್ಡಿಗೆ ಸಿಗುತ್ತಂತ ಸುಮ್ಮನೆ ನಿನಗೆ ಜಾಸ್ತಿ ದುಡ್ಡು ಕೊಟ್ಟು ತೊಗೋಬೇಕು. ಮತ್ತು ಲಾಸ್ಟ್ನೇದು ನಾನು ತೊಗೊಂಡಿರೋದು ಏನಂತಂದರೆ, ಆವಾಗಿಂದ ತೊಗೋಬೇಕು ಅಂತಿದೆ. ಇದು ದೇವಸ್ಥಾನದಲ್ಲಿ ಕೇಳಿದ್ದಕ್ಕೆ ಮಂತ್ರಾಲಯ ಒಳಗಡೆ 200 ಹೇಳಿದ್ರು. ನಾನು ಇಲ್ಲಿ ಹೊರಗಡೆ ಬಂದ್ಬಿಟ್ಟು ಮಾಮೂಲಿ ಔಟ್ಸೈಡೆಲ್ಲ ಇಟ್ಟಿರ್ತಾರಲ್ಲ ಜಾತ್ರೆ ಥರ, ಅವ್ರ ಹತ್ರ ಇದು ಜಸ್ಟ್ 50 ರುಪೀಸ್. ಐ ಲವ್ ಇಟ್.
ತುಳಸಿ ಮಾಲ. ಐ ಲೈಕ್ ಇಟ್ ರಿಯಲಿ ಸೊ ನೈಸ್. ತುಳಸಿ ಮಾಲ ಅಲ್ಲಿ ಕರಂಗಾಲೆ ಮಾಲನೂ ಇತ್ತು. ಅವ್ರು ಹೇಳಿದ್ದು 700 ಅಂತ ಹೇಳಿದ್ರು ಪ್ರೈಸ್ನ. ನೀವು ಎಷ್ಟು ಕೊಡ್ತೀರಾ ತಗೊಳ್ಳಿ ಅಂತಂದರು. ನನಗೆ ಇವಾಗಲೇ ಬೇಡ ಅಂತ ಅನ್ನಿಸಿತ್ತು, ಅದಕ್ಕೆ ಬೇಡ ಅಂತ ಹೇಳಿದೆ. ಒಟ್ನಲ್ಲಿ ನಾವು ಹೇಳ್ದಷ್ಟು ಮಾಡಿಕೊಡ್ತಿದ್ರೇನೋ, ನಾನು ತಗೊಳಕ್ಕೆ ಹೋಗಲಿ. ಇದಂತೂ ಇಷ್ಟ ಆಯಿತು. ಇದು 50 ರುಪೀಸ್. ಇವಾಗ ನೀಟಾಗಿ ಕಾಣುತ್ತೆ ಗೈಸ್. ನೀವು ತಗೊಬನ್ನಿ, ಚೆನ್ನಾಗಿದೆ. ತುಂಬ ಜನಕ್ಕೆ ತುಳಸಿ ಮಾಲೆ ಹಾಕೋಬೇಕು ಅಂತ ಇಷ್ಟ ಇರುತ್ತೆ. ಮಂಡ್ಯದಲ್ಲಿ ರಾಘವೇಂದ್ರ ದೇವಸ್ಥಾನದ ಹತ್ರ ಇರಬೇಕು, ಅಲ್ಲಿ ನಾನು ಕೇಳಕ್ಕೆ ಹೋಗಲಿಲ್ಲ. ಇದಂತೂ ತುಂಬಾ ಇಷ್ಟ ಆಯಿತು ನನಗೆ. ಈ ರುದ್ರಾಕ್ಷಿ ಮಣಿ ಕೊಟ್ಟಿದ್ದಾರೆ ಇಲ್ಲಿ ಫ್ರಂಟಲ್ಲಿ ಡಾಲರ್ ಥರ. ಇದೆಲ್ಲ ತುಳಸಿಲೇನೆ ಮಾಡಿರೋದು. ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಫುಲ್ ಎನ್ಕರೇಜ್ ಆಗುತ್ತೆ ನನಗೆ. ಓಕೆ ಬಾಯ್. ಮತ್ತು ಇನ್ನೊಂದು ವಿಷಯ, ನೀವು ತಗೊಳ್ಳೋದನ್ನ ಮಿಸ್ ಮಾಡಿಬಿಡಿ ಮಂತ್ರದಲ್ಲಿ ಹೋದಾಗ. ಓಕೆ ಬಾಯ್, ಟೇಕ್ ಕೇರ್.